ನಮಸ್ಕಾರ ಸ್ನೇಹಿತರೆ. ಒಂದು ಪವರ್ಫುಲ್ ದೇವಸ್ಥಾನದ ದರ್ಶನಕ್ಕೆ ನಾನು ನಮ್ಮ ಸ್ನೇಹಿತರು ಹಾಗೆ ಹೊರಟ್ವಿ. ಇದಿರೋದು ಒಂದು ಹಿಡನ್ ಜಾಗದಲ್ಲಿ, ಕನಕಪುರ ರಸ್ತೆ ಮಾರ್ಗವಾಗಿ ನಾವು ಕಗ್ಲಿಪುರದ ಹತ್ರ ಬಂದ್ವಿ. ಕಗ್ಲಿಪುರದಿಂದ ಎಡಗಡೆ ತೊಗೊಂಡ್ವಿ. ಇದು ಒಂದು ಟೈಮಲ್ಲಿ ತುಂಬ ಹಳ್ಳಿಯಾಗಿತ್ತು. ಇವಾಗ ಎಷ್ಟು ಬೆಳೆದಿದೆ ಅಂದರೆ ನಾಡು, ಎಲ್ಲ ಬಿಲ್ಡಿಂಗ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ತುಂಬ ಆಗಿ ಜನಜಂಗುಳಿ ಜಾತ್ರೆ ಆಗೋಗಿದೆ ಇಲ್ಲಿ. ಹಾಗೆ ಮುಂದೆ ಬಂದು ಇದೊಂದು ಗೀತಾಂಜಲಿ ಅಂದ್ಬಿಟ್ಟು ಇಲ್ಲಿ ಉಚಿತವಾಗಿ ಸಂಗೀತ ಹೇಳ್ಕೊಡೋ ಜಾಗ. ಆಮೇಲೆ ಅಲ್ಲೇ ನಮ್ಮ ಹನುಮಂತರಾಯ ಎಲ್ಲ ಇದ್ದರು. ಅವ್ರಿಗೆಲ್ಲ ನಾವು ತಂದಿದ್ದು ಬಾಳೆಹಣ್ಣುಗಳನ್ನೆಲ್ಲ ನಾನು ನನ್ನ ಸ್ನೇಹಿತರೆಲ್ಲ ತಿನ್ನಿಸಿ, ಹಾಗೆ ಎಷ್ಟು ಭಯಪಡ್ತಿತ್ತು ಪ್ರಾಣಿಗಳು ಅಂದರೆ ತುಂಬ ಭಯಪಡ್ತಿತ್ತು ಮನುಷ್ಯನ ಕಂಡ್ರೆ. ಹಾಗೆ ನಮ್ಮ ಜರ್ನಿ ಮುಂದೆ ಸಾಕ್ತು. ಬಂದ್ವಿ ನೆಕ್ಸ್ಟು ತಟ್ಟಗುಪ್ಪೆ ಅಂತ. ಇದು ಮೊದಲು ತಟ್ಟಗುಪ್ಪೆ ಆಗಿದ್ದು, ಆದರೆ ಈಗ ಮಾರಿಯಾಪುರ ಆಗಿದೆ. ಇಲ್ಲಿ ಹೇಗಿದೆ ಅಂದರೆ ಎಲ್ಲ ಹಿಂದೂಗಳಾಗಿದ್ದವರು ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಸಂಪೂರ್ಣವಾಗಿ ಮಾರಿಯಾಪುರ ಆಗಿ ಬದಲಾವಣೆ ಆಗಿಬಿಟ್ಟಿದೆ. ಪ್ರತಿಯೊಂದು ಹೆಸರುಗಳಾಗಿರ್ಬೋದು, ಶೋಭಾ ಲಾರೆನ್ಸು, ರಮೇಶ್ ಫರ್ನಾಂಡಿಸು, ಈ ಥರ ಹೆಸರುಗಳೆಲ್ಲ ಬದಲಾವಣೆ ಆಗಿ ನೋಡಿ, ಮೊದಲು ತಟ್ಟಗುಪ್ಪೆ ಇದ್ದಿದ್ದು ಈಗ ಮಾರಿಯಾಪುರ ಆಗಿದೆ. ಹಾಗೆ ಇರಲಿ ಅಂದ್ಕೊಂಡು ಹಾಗೆ ಮುಂದೆ ಜರ್ನಿ ಸಾಕ್ತಾ ಒಂದು ಹಳ್ಳಿಯ ವಾತಾವರಣದಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸುತ್ತ ರಾಗಿ ಬೆಳೆದಿದ್ರು, ಹಾಗೂ ಇಲ್ಲಿನ ಮುಖ್ಯ ಉತ್ಪಾದನೆ ಹೈನುಗಾರಿಕೆ. ತುಂಬ ಚೆನ್ನಾಗಿತ್ತು. ಪ್ರಕೃತಿಯ ಒಳ್ಳೆಯ ವಿಸ್ಮಯ ನೋಟಗಳನ್ನ ಕಣ್ಣು ತುಂಬ ಆನಂದಿಸ್ಕೊಂಡು ನಮ್ಮ ಜರ್ನಿ ಮುಂದೆ ಹಾಗೆ ಸಾಕ್ತಾ ತಟ್ಟಗುಪ್ಪೆ ಆಯಿತು. ನೆಕ್ಸ್ಟು ನಾವು ಬಂದಿದ್ದು ಮುಕ್ಕೋಡ್ಲು ಗ್ರಾಮ ಪಂಚಾಯಿತಿ ಹಾಲು ಉತ್ಪಾದಕರ ಸಂಘ ಅಂತ ತುಂಬ ಚೆನ್ನಾಗಿ ಕಟ್ಟಿದ್ರು. ಮುಕ್ಕೋಡ್ಲು ಬಿಟ್ಟು ನೋಡಿ, ಇದೇ ಮುಕ್ಕೋಡ್ಲು ಗ್ರಾಮ ಪಂಚಾಯಿತಿ ಇದ್ದು. ಮುಂದೆ ಬಂದ್ವಿ. ಇಲ್ಲೆಲ್ಲ ಹೆಚ್ಚಿನಾಗಿ ಬರಡು ಭೂಮಿಯನ್ನೆಲ್ಲ ಲಾನ್ ಅಂದರೆ ಶ್ರೀಮಂತರ ಮನೆಯಲ್ಲಿ ಏನು ಅಲಂಕಾರಿಕವಾಗಿ ಹಾಕ್ತಾರಲ್ಲ ಲಾನ್ ಅಂದ್ಬಿಟ್ಟು, ಅದನ್ನು ಹೆಚ್ಚಾಗಿ ಬೆಳೀತಾರೆ ಇಲ್ಲಿ. ಅದೇ ಇಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮವ್ರು ಯಾರು ಮಾಡ್ತಾರಲ್ಲ, ಇಲ್ಲ ಹೊರಗಿನವ್ರು ಬಂದು ಇಲ್ಲಿ ಉತ್ಪಾದನೆ ಅದನ್ನೆಲ್ಲ ಪ್ರೊಡಕ್ಷನ್ ಮಾಡಿಕೊಂಡು ಅಲ್ಲಿಂದ ಸೇಲ್ ಮಾಡ್ತಾರೆ. ಹಾಗೆ ಕಾಡಿನ ಮದುವೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಮುಂದೆ ಹೋಗ್ತಾ ನೋಡಿ, ಲಾನ್ ತುಂಬ ಲಾರಿ. ಇದ್ರ ಮುಂದೆನೇ ದೇವಸ್ಥಾನ. ಬಂದ್ವಿ, ನಾನು ನನ್ನ ಸ್ನೇಹಿತರೆಲ್ಲ ಬಂದು ಅಲ್ಲಿ ನಾವು ತಂದಿದ್ದಂತಹ ಆ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಹೂವು, ಹಣ್ಣು, ಹಾಗೆ ವಿವಿಧ ಐಟಮ್ಗಳನ್ನೆಲ್ಲ ತಂದು ಎಲ್ಲ ಇಟ್ವಿ. ನೋಡಿ, ಅದು ಒಂದು ಕಡೆ, ಆ ಕಡೆ ಲಾನ್ ಬೆಳೆಯುವಂಥ ಜಾಗ, ಈ ಕಡೆ ಬನ್ನರ್ಘಟ್ಟ ಮೀಸಲು ಅರಣ್ಯಕ್ಕೆ ಸೇರಿದಂಥ ಜಾಗ. ತುಂಬ ಒಳ್ಳೆ ಸೊಗಸಾಗಿರುವಂತಹ ಜಾಗ ಇದು. ಸ್ನೇಹಿತರೆಲ್ಲ ನಾವು ತಂದಿರೋಂಥ ಹೂವುಗಳನ್ನೆಲ್ಲ ತೊಗೊಂಡು ಬಂದ್ವಿ. ಒಳಗಡೆ ಇಡೋದಂಥ ಕೆಲಸ ಮಾಡ್ತಾಯಿದ್ವಿ. ನನ್ನ ಸ್ನೇಹಿತ ಕಿರಣ್ ಅಂದ್ಬಿಟ್ಟು ದೇವಸ್ಥಾನ ಕ್ಲೀನ್ ಮಾಡೋಂತಹ ಕಾರ್ಯ ಸ್ಟಾರ್ಟ್ ಮಾಡ್ದೆ. ದೇವಸ್ಥಾನ ನೋಡಿ ಹೇಗಿತ್ತು, ಏನೂ ಮಾಡಿರಲಿಲ್ಲ. ನಾವು ಬಂದು ಒಂದೊಂದಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ತಂದಂಥ ಬಾಳೆಹಣ್ಣು, ಹೂವು, ಹಾಗೆ ಎಲ್ಲ ತೊಗೊಂಡು ಬಂದು ದೇವಸ್ಥಾನದ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇಲ್ಲಿ ಒಂದು ಹಳೆ ಹುತ್ತ ಇದೆ. ಇದು ತಾಳೆ ಮರಕ್ಕೆ ಎಷ್ಟೋ ಇತಿಹಾಸ ಇದೆ. ಏನಂದರೆ ದೈವದ ಒಂದು ರೂಪ ತಾಳೆ ಮರದಲ್ಲಿ ನೋಡ್ತಾ ಇರ್ತೀವಿ. ತಾಳೆ ಮರಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತಿದೆ. ಎಂತಂದರೆ ಅರಣ್ಯನಾಶ ಈ ಥರ ಎಲ್ಲವು. ನನ್ನ ಸ್ನೇಹಿತ ಬೈರ ಅಂದ್ಬಿಟ್ಟು ಅವರು ಅಲ್ಲಿ ನೀರು ಹಾಕೋದು, ಕಸ ಗುಡಿಸೋದು ಎಲ್ಲ ಕೆಲಸಗಳು ಮಾಡಿಬಿಟ್ಟು ದೇವಸ್ಥಾನ ಒಂದು ಹಂತಕ್ಕೆ ತೊಗೊಂಬಂದು ಹೂವಿನಿಂದ ಅಲಂಕಾರ ಮಾಡಿ ನಮ್ಮ ಅಪ್ಪನ ದರ್ಶನ ಮಾಡಿದ್ವಿ. ಇವರೇ ಷಣ್ಮಾತ್ಮ ದೇವರು. ಸುಮಾರು ವರ್ಷಗಳ ಇತಿಹಾಸ ಇದೆ. ತುಂಬ ಪವರ್ಫುಲ್ ದೇವರು ಅಂತ ನಂಬ್ತಾರೆ. ಆದರೆ ಈಗ ಜನಸಂಖ್ಯೆ ಈ ಮತಾಂತರಗಳಿಂದ ಇದಾಗಿ ಕನ್ವರ್ಟ್ ಆಗಿ ಇಲ್ಲಿ ಬರೋದು ಕಮ್ಮಿ ಆಗಿದ್ದಾರೆ. ಆದರೆ ಈ ಅಜ್ಜಿ ಮಾತ್ರ ತುಂಬ ದೇವ್ರನ್ನ ನಂಬಿ ಆ ದೇವ್ರನ್ನ ಅಷ್ಟು ನೀಟಾಗಿ ನೋಡ್ಕೊಂಡಿದ್ದಾರೆ. ಇದೇ ಕಾಡು ಶನೇಶ್ವರ ದೇವಸ್ಥಾನ. ಒಂದು ಸಲ ವಿಸಿಟ್ ಮಾಡಿ, ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ ಇದು.